ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೀತ ಈಗಲೇ ಯಾಕೆ ತಿನ್ಬಿಡು. ನಂಗೆ ಒಂದು ಶೀತ ಫ್ರೆಂಡು ನಮಗೆ ಶೀತ ಶೀತ ಹೋಗೋದು ಆದರೂ ಮಲ್ಲಿಗೆ ಹಾರ ನೋಡಿ ಮಲ್ಲಿ ನೀನು ಚಂದ ಮಲ್ಲಿಗೆ ಹೂವಿನ ಹಾರ ನೋಡಿ ಗಾಯ್ಸ್, ಮಸ್ತ್ ಆಗೈತೆ. ನಮ್ಮ ಬಾಸ್ ನೋಡಿ ಗಾಯ್ಸ್, ಪುನೀತ್ ರಾಜ್ಕುಮಾರು ಇಲ್ಲೇ ಇರ್ತಾರೆ, ಎಲ್ಲಾದ್ರೂ ಇರ್ತಾರೆ ಗಾಯ್ಸ್ ನಮ್ಮ ಬಾಸು. ನೋಡಿ ಗಾಯ್ಸ್ ನಗ್ತಾವನೆ. ನಿಮ್ಮ ಬಾಸ್ ಡಿ ಬಾಸಾ? ಏನಾಯ್ತಂತ ಗೊತ್ತಾ ಫ್ರೆಂಡ್ಸ್, ವಂಶಿ ಮುಚ್ಚುಳನ ಇವು ಸೋನು ಬಂದ್ಬಿಟ್ಟು ಟೀ ಶರ್ಟ್ ಒಳಗಡೆ ಹಾಕಿದ್ಲಂತೆ. ಸೊ ಗೈಸ್ ಈಗ ಬ್ಯಾಗ್ ನೋಡಕ್ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಬನ್ನಿ ನೋಡಿ ಗೈಸ್, ನೋಡಿ ಈ ಥರ ಅಕ್ಕಂಗೆ ರೆಸ್ಪೆಕ್ಟ್ ನೋಡಿ. ಸೊ ಹೋದ ವಿಡಿಯೋಲಿ ಹೇಳಿದ್ನಲ್ಲ ಗೈಸ್, ಕ್ಲಿಪ್ಸ್ ಎಲ್ಲ ತೊಗೋಬೇಕು ಚೆನ್ನಾಗಿರೋದು ಅಂತ. ಸೊ ಎಲ್ಲರೂ ತೊಗೋಬೇಕು ಅಂತಲೇ ಹೋಗಿದ್ದಿದ್ದು ಆ್ಯಂಡ್ ಎಲ್ಲರೂ ತೊಗೊಂಡ್ವಿ. ಚೆನ್ನಾಗಿತ್ತು ಕ್ಲಿಪ್ಸ್ ಎಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋಹಿತ್ ಮಾವಿನ ಹಣ್ಣು ಬೇಕು ಅಂತಿದ್ದ, ಮಾವಿನ ಹಣ್ಣು ತೊಗೊಳ್ಳೋಣ ಅಂತ ಈ ಕಡೆ ಬಂದ್ವಿ. ಮಾವಿನ ಹಣ್ಣು ಕೂಡ ಘಮ ಘಮ ಅಂತಿತ್ತು. ಸೊ ತೊಗೊಂಡ್ವಿ. ಆ್ಯಂಡ್ ಇವಳು ನೋಡಿ ಹೆಂಗೆ ನೋಡ್ತಾವಳೆ ಅಂತ, ನಗ್ತಾ ಇರ್ತಾಳೆ ಗೈಸ್ ಯಾವಾಗಲೂ ಇವಳು. ಸೊ ಸಾಯಂಕಾಲ ಆಯಿತು, ಲಾಸ್ಟು ಇನ್ನೇನು ಟೀ ಮತ್ತು ಕಾಫಿಲಿ ಎಂಡಪ್ ಮಾಡ್ಬಿಡೋಣ ಅಂತ ಬಂದಿದ್ವಿ. ಧೃತಿ ನೋಡಿ ಅವ್ರ ಅಪ್ಪಂಗೆ ನೀರು ಕುಡಿಸ್ತಾವಳೆ ಎಷ್ಟು ಕ್ಯೂಟಾಗಿ. ಕ್ಯೂಟ್ ಮೂಮೆಂಟ್ನೆಲ್ಲ ಈ ಥರ ಕ್ಯಾಪ್ಚರ್ ಮಾಡ್ಕೋಬೇಕು ಗೈಸ್, ಫ್ಯೂಚರಲ್ಲಿ ಬೇಕಾಗುತ್ತೆ. ಆ್ಯಂಡ್ ಎಲ್ಲರೂ ಟೀಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಬೇಕಾ? ಯಾರು ಬೇಕು? ನೋಡಿ ಚಿಕ್ಕ ಮಕ್ಳ ಹತ್ರನೂ ಬಿಡಲ್ಲ, ಇಸ್ಕೊತಾನೆ ಇವನು. ಯಾರು ಬೇಕು ಧೃತಿ? ಅಪ್ಪನ? ಧೃತಿ ತುಂಬ ಅಳ್ತಾ ಇದ್ಲು ಗೈಸ್. ಅವಳು ಅವ್ರ ಅಪ್ಪನ ಬಿಟ್ಟು ಇರಲ್ಲ. ಅಂಕಲ್ಲು ಟೀ ಇಸ್ಕೊಬರಕ್ಕೆ ಹೋಗಿದ್ರು ಅವಾಗ. ಎಲ್ಲ ಮುಗೀತು. ವಿ ಆರ್ ಗೋಯಿಂಗ್, ಟಾಟಾ ಬಾಯ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ಬೆಳಗ್ಗೆನೆ 6 o'clock 5 o'clock ಎದ್ದಿದ್ದು. 6 o'clock ಎಲ್ಲ ರೆಡಿಯಾಗಿ ನಮ್ಮ ಮಾಮ ದೇವ್ರು ಮಾಡ್ತಾಯಿದ್ರು ಅಂತ ನಾವು ಅಲ್ಲಿಗೆ ಹೊರಟ್ವಿ ಗೈಸ್. ಬೆಳಗ್ಗೆನೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ವಿ ಗೊರಗುಂಟೆಪಾಳ್ಯಗೆ. ದೆನ್ ನಾವು ಆ್ಯಕ್ಚುಲಿ ಹೋಗ್ಬೇಕಾಗಿದ್ದು ಇದಕ್ಕೆ ಯಡೂರಿಗೆ ರೀಚ್ ಆದ್ವಿ. 9 o'clock 9:30 ರೀಚ್ ಆಗಿ ಅಲ್ಲೇ ಒಂದು ಚಿಕ್ಕ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು ನಮ್ಮಮ್ಮ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ತೊಗೋತಾಯಿದ್ರು, ಅಲ್ಲೇ ಚೆನ್ನಾಗಿದೆ ಅಂತ. ದೆನ್ ಅಲ್ಲಿಂದ ನಮ್ಮ ಮಾಮ ಕಾರ್ ಎತ್ಕೊಬಂದರು. ಕಾರ್ ತೊಗೊಂಡು ಬಂದು ನಮ್ಮನ್ನ ಅಲ್ಲಿ ಯಡೂರಲ್ಲಿ 3 ದೇವಸ್ಥಾನ ಇದೆ ಗೈಸ್. ಯಡೂರು ಸಿದ್ಧಲಿಂಗೇಶ್ವರ ಒಂದು, ಜಲ್ಗೇರಮ್ಮ ಅಟ್ಟಿಲಕ್ಕಮ್ಮ ಅಂತ, ಅವರಿಬ್ಬರು ಅಕ್ಕ ತಂಗಿರಂತೆ ಗೈಸ್. ನಮ್ಮ ಅಜ್ಜಿಗೆ ಇದು ದೇವರು ಮರ್ಬಿದ್ದಿರೋದಂತೆ. ಅವ್ರು ಅವಾಗಿಂದನೂ ಮಾಡ್ಕೊಬರ್ತಾಯಿದ್ದಾರೆ. ಆ್ಯಂಡ್ ಇದು ನಾನೀಗ ಬರ್ತಿದ್ದೀನಿ ನೋಡಿ, ಇದು ಅಟ್ಟಿಲಕ್ಕಮ್ಮ ದೇವರು ಗೈಸ್. ಇಲ್ಲಿ ನಾನ್ ವೆಜ್ ಏನೂ ಮಾಡಲ್ಲ. ಈ ದೇವ್ರು ತುಂಬ ಶುದ್ಧ ಅಂತೆ, ಲಿಂಗದ ದೇವ್ರು ಅಂತ ಇದು. ಸೊ ಇಲ್ಲಿ ನಾವು ನಾನ್ ವೆಜ್ ಏನೂ ಮಾಡಲ್ಲ. ಆ್ಯಂಡ್ ಇಲ್ಲಿ ಹೊಲ್ಸೆಲ್ಲ ಮುಟ್ಟಂಗಿಲ್ಲ. ಇದು ಎಂಟ್ರೆನ್ಸು ನೋಡಿ. ಬಿಸಿಲು ಅಂದರೆ ಬಿಸಿಲು ಗೈಸ್, ಎಷ್ಟು ಈ ಬಿಸಿಲಂತೂ ನಿಜ ನಾವು ಬಿಸಿಲಲ್ಲಿ ಎಲ್ಲೂ ಹೋಗ್ಲೇಬಾರ್ದು, ಹಂಗೆ ಆಗ್ಬಿಟ್ಟೈತೆ. ಮತ್ತು ನಮ್ಮಪ್ಪ ನನ್ನ ತಮ್ಮ ಇನ್ನೊಂದು ಎಡವಟ್ಟು ಮಾಡಿದ್ರು ಗೈಸ್. ಅಲ್ಲಿ ಪೂಜೆ ಸಾಮಾನು 2 ಕವರ್ ತೊಗೊಂಡಿದ್ದೀವಿ. 2 ಕವರ್ ನಮ್ಮಮ್ಮ ಅಂದರು 1 ಕವರ್ ಎತ್ಕೊಂಡು ಬರ್ರಿ ಅಂತ. ಇವ್ರೇನು ಮಾಡೋರೆ, 2 ಕವರು ಅಲ್ಲೇ ಬಿಟ್ಬಿಟ್ಟು ಬಂದವ್ರೆ. ಆ್ಯಂಡ್ ತಿರ್ಗಾ ಇನ್ನೊಂದು ಸತಿ ಇಲ್ಲೇ ಪೂಜೆ ಸಾಮಾನು ನಮ್ಮಪ್ಪ ಬೇಡ ಅಂತ ನಮ್ಮಮ್ಮ ತಗೋ ಪರವಾಗಿಲ್ಲ ಅಂತ ಆಮೇಲೆ ತೊಗೊಂಡು, ಅಂದರೆ ಯಾವಾಗೋ ಒಂದು ಸತಿ ಬರ್ತೀವಲ್ವ ಗೈಸ್ ಪೂಜೆ ಮಾಡಿಸ್ಬಿಡೋಣ ಅಂತ ನಮ್ಮಮ್ಮ. ಆ್ಯಂಡ್ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ತಿರ್ಗಾ ತೊಗೊಂಡ್ವಿ. ಪೂಜೆ ಸಾಮಾನು ತೊಗೊಂಡು ಒಳಗೆ ಹೋದ್ವಿ. ಒಳಗೆ ವೀಡಿಯೋ ಮಾಡೋಂಗಿಲ್ಲ ಅಂದರೂ ಮಾಡಿದೆ, ಅದು ಇದು ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋ ಮಾಡಿದೆ. ತುಂಬ ಜನ ಇರ್ತಾರಂತೆ ಅಮಾವಾಸ್ಯೆ ಟೈಮಲ್ಲಿ, ತುಂಬ ಜನ ಇರ್ತಾರಂತೆ ಇಬ್ಬರು ಅಕ್ಕ ತಂಗಿರ ದೇವಸ್ಥಾನದಲ್ಲಿ. ಅಮಾವಾಸ್ಯೆ ಅಂದರೆ 3 ದಿನ ಅಂತೆ ಗೈಸ್. 3 ದಿನ ತುಂಬ ಜನ ಇರ್ತಾರಂತೆ. ಸಂಡೇ, ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ, ಈ 3 ದಿನ, ವಾರದಲ್ಲಿ ಈ 3 ದಿನ ತುಂಬ ರಶ್ ಇರುತ್ತೆ ಈ ದೇವಸ್ಥಾನ. ನೋಡಿ ಗರ್ಭಗುಡಿ ಝೂಮ್ ಆಗ್ತಾಯಿದ್ದೀನಿ. ನಮ್ಮಪ್ಪ ನಮ್ಮಮ್ಮಂಗೆ ತೀರ್ಥ ಹಚ್ತವ್ರೆ. ಇದು ಅಟ್ಟಿಲಕ್ಕಮ್ಮ ದೇವರು. ಆ್ಯಂಡ್ ಇದು ಔಟ್ಸೈಡ್, ಇಲ್ಲಿ ಪಾದ ಇದೆಯಂತೆ ದೇವ್ರದ್ದು. ಸೊ ಅಲ್ಲೆಲ್ಲರೂ ಕೈ ಮುಕ್ಕೋತಾ ಇದ್ರು ನೋಡಿ. ಅಲ್ಲಿ ಕುಂಕುಮ ಅರಿಶಿನ ಎಲ್ಲ ಇಟ್ಟಿರ್ತಾರೆ ಪಾದದ ಮೇಲೆ, ಅದನ್ನು ಇಟ್ಕೋಬೋದು.
ಆ್ಯಂಡ್ ಇದು ಬಂದುಬಿಟ್ಟು ಜಲ್ಗೇರಮ್ಮ ದೇವಸ್ಥಾನ. ಇಲ್ಲಿ ನಾವು ನಾನ್ ವೆಜ್ ಮಾಡೋದು. ಜಲ್ಗೇರಮ್ಮ ದೇವಸ್ಥಾನದಲ್ಲೇ ಎವ್ರಿ ಟೈಮ್ ನಾನ್ ವೆಜ್ ಮಾಡೋದು. ಆ್ಯಂಡ್ ಇಲ್ಲಿ ಕೋಳಿ ಒಪ್ಸೋದು, ಮರಿ ಒಪ್ಸೋರು ಈ ಥರ ಅಂದ್ಕೊಂಡಿರ್ತಾರಲ್ಲ ಗೈಸ್, ಒಪ್ಸ್ತೀನಿ ಈ ಥರ ಬಂದು ಮಾಡ್ತೀನಿ ಅಂತ. ಸೊ ಆ ಥರ ಅಂದ್ಕೊಂಡಿದ್ರೆ ಬಂದು ಮಾಡ್ತಾರೆ ಗೈಸ್. ಇಲ್ಲೇ ದೇವಸ್ಥಾನ ಫಸ್ಟು ದೇವ್ರ ದರ್ಶನ ಮಾಡ್ಕೋತಾರೆ. ನೋಡಿ ಇವನು ನಮ್ಮ ಮಾಮನ ಮಗ. ಆ್ಯಂಡ್ ಹಂಗೆ ದೇವ್ರನ್ನ ದರ್ಶನ ಮಾಡ್ಕೋತಾರೆ ಫಸ್ಟು. ದಿಸ್ ಇಸ್ ಜಲ್ಗೇರಮ್ಮ ದೇವಸ್ಥಾನ. ದರ್ಶನ ಮಾಡ್ಕೊತಾರೆ, ಮಾಡಿಕೊಂಡು ಆಮೇಲೆ ಇಲ್ಲಿ ಕೋಳಿ ಇಲ್ಲ ಮರಿ ಒಪ್ಪಿಸ್ತಾರೆ. ನಮ್ಮ ಮಾಮ ಆಗಲೇ ಬೆಳಗ್ಗೆನೇ ಅವರು 4 ಗಂಟೆಗೆ ಇಲ್ಲಿದ್ದರು, ಒಪ್ಪಿಸ್ಬಿಟ್ಟಿದ್ರು ಮರಿನ. ಇದು ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್. ಇದು ನಾಯಿ ಮರಿ ಚಿಂಟು ಅಂತ ಹೆಸರು. ಆಮೇಲೆ ನಾನು ಆಂಟಿನ ಮಾತಾಡಿಸ್ದೆ, ಕಾರಲ್ಲಿ ಬಿಟ್ಬಿಟ್ಟವ್ರೆ, ಒಂದೇ ಚೂರು ಮಿರರ್ನ ತೆಗೆದ್ಬಿಟ್ಟು ಕಾರಲ್ಲಿ ಬಿಟ್ಬಿಟ್ಟವ್ರೆ. ಸಖತ್ ಇಷ್ಟ ಆಯಿತು ನನಗಂತೂ. ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು, ಮುದ್ದಾಗಿತ್ತು. ನಮ್ಮ ರಾಕಿನೇ ನೋಡ್ದಂಗೆ ಆಯಿತು ಅದನ್ನು ನೋಡ್ತಾ ಇದ್ರೆ. ಕ್ಯೂಟಾಗೈತೆ ನೋಡಿ ಗಾಯ್ಸ್. ಒಂದೇ ಚೆನ್ನಾಗಿ ಒಂಚೂರು ಗಲಾಟೆ ಮಾಡ್ತಿಲ್ಲ. ಸೊ ಗೈಸ್ ನೋಡಿ, ಇಷ್ಟು ಮಟನು ಇವರು. ಇದು ಚಿಕನ್. ಸೊ ಗೈಸ್, ಈಗ ನಾನು ಹೇಳಿದ್ನಲ್ಲ ಮರಿ ಎಲ್ಲ ಬೆಳಗ್ಗೆನೇ ಒಪ್ಸಿರ್ತಾರೆ ಅಂತ. ಈಗ ಎಲ್ಲ ಕಟ್ ಮಾಡಿಸ್ಕೊಬಂದು ಎಲ್ಲ ತೊಳಿತಾಯಿದ್ರು. ತೊಳೆದ್ಬಿಟ್ಟು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ಎಲ್ಲ ಹುಡುಗರೇ ಗೈಸ್ ಅಡುಗೆ ಮಾಡಿದ್ದು. ಹುಡುಗಿರೆಲ್ಲ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನಾನು ಈಚೆ ಕೂತಿದ್ದೆ. ಸೆಕೆಗೆ ಎಷ್ಟು ಸೆಕೆ ಅಂದರೆ ಈಚೆ ಕೂತಿದ್ದೆ, ಅಷ್ಟು ಬಿಸಿಲು ಹೊಡಿತೈತೆ. ಆದರೂ ಜಾಗ ಇಲ್ಲ ಗೈಸ್, ಅದಕ್ಕೆ ಅಲ್ಲೇ ಕೂತಿದ್ದೆ. ಆ್ಯಂಡ್ ಎಷ್ಟು ಅಂತ ದೇವಸ್ಥಾನ ಹತ್ರ ಓಡಾಡಲಿ ಗೈಸ್, ಕಾಲು ಕೈಯೆಲ್ಲ ನೋವು ಬಂದುಬಿಡ್ತು. ಇವರೆಲ್ಲ ಈಚೆ ಕಡೆ ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರು. ನಾನು ಹಂಗೆ ಈಚೆ ಕಡೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಎಲ್ಲರ ಹತ್ರ ಕಾಮಿಡಿ ಮಾಡಿಕೊಂಡು ನನ್ನ ತಮ್ಮ ನನ್ನ ತಂಗಿದಿರ ಹತ್ರ ನಕ್ಕೊಂಡು ಮಾತಾಡ್ಸ್ಕೊಂಡು ಕೂತಿದ್ದೆ ಗೈಸ್. ಸೊ ಗೈಸ್, ಅಡುಗೆ ರೆಡಿ ಆಯ್ತೈತೆ. ನಾವು ಈಚೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಅಲ್ವೇನಾ? ಎಷ್ಟು ಜನ ಬಂದವ್ರೆ. ಇವ್ನು ನೋಡಿ ಗೈಸ್, ನೀರನ್ನ ಹೊಲಕ್ಕೆಲ್ಲ ಹಾಕ್ಕೊಂಡು ಕಣ್ಗೆಲ್ಲ ಹಾಕಿ ಕೂತವ್ರಿ. ನಮ್ಮ ಮಾಮ, ಚಿಕ್ಕ ಮಾಮ ನೋಡಬೇಕು ಗೈಸ್, ಅವನ್ನ ಇದು ಮಾಡ್ತಾರೆ. ನೋಡಿ ಗೈಸ್, ಮಂತ್ರವಾದಿ ಹೆಂಗ್ ಕೂತವ್ರೆ. ಓ ಜನ ಸಾಗರ. ತ್ರೀ ಇಡಿಯಟ್ಸ್, ತ್ರಿಮೂರ್ತಿಗಳು ಗೈಸ್. ಗೈಸ್ ನೋಡಿ ಗೈಸ್, 4 ಜನ ಕೋತಿಗಳು ಒಂದೇ ತರ ಸೇರ್ಬಿಟ್ರೆ ಹಿಂಗೆ ಆಗೋದು. 2 ಹಿಂಗೆ 2 ಹಂಗೆ. ಇವ್ರ ಹುಡುಗರೆಲ್ಲ ಅವ್ರ ದೇವ್ರ ಲೋಕದಲ್ಲಿ ಮಾತಾಡ್ಕೊಂಡು ನಕ್ಕೊಂಡು ಕೂತಿದ್ರು ಗೈಸ್. ಬಾಡು 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 ನಮ್ಮ ಹಾಡು, ಬಾಡು 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 ನಮ್ಮ ಗಾಡು. ಹಸಿವು ದ್ಯಾವ್ರಲ್ವಾ, ಹಸಿರು ದ್ಯಾವ್ರಲ್ವಾ, ರುಚಿಯು ದ್ಯಾವ್ರಲ್ಲವೇ. खत्म. बाय बाय, टाटा, गुड बाय.